ಈ ಯುದ್ಧದಲ್ಲಿ ಹಾರ್ಮುಜ್ ಜಲಸಂಧಿ ಇರಾನ್ನ ಅತಿ ದೊಡ್ಡ ಟ್ರಂಪ್ ಕಾರ್ಡ್ ಅಂತ ಪರಿಗಣಿಸಲಾಗಿದೆ. ಆದ್ರೆ ಮಧ್ಯಪ್ರಾಚ್ಯದ ನಕ್ಷೆಯನ್ನ ಗಮನಿಸಿದ್ರೆ ಇಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಗೋಚರಿಸುತ್ತೆ ನಮಗೆ. ಇರಾನ್ ತನ್ನ ಕೈಯಲ್ಲಿ ಹಾರ್ಮುಜ್ ಮಾತ್ರ ಅಲ್ಲದೇನೆ ಯುದ್ಧದ ದಿಕ್ಕನ್ನೇ ಬದಲಾಯಿಸಬಹುದಾದಂತ ಮತ್ತೊಂದು ಆಯ್ಕೆಯನ್ನು ಕೂಡ ಹೊಂದಿದೆ. ಯೆಮನ್ ಮತ್ತೆ ಆಫ್ರಿಕಾ ನಡುವಿನ ಕೇವಲ 29 ಕಿಲೋಮೀಟರ್ ಅಗಲದ ಸಮುದ್ರ ಮಾರ್ಗ ಇದೆ ಒಂದು. ಇದನ್ನೇ ಬಾಬ್ ಅಲ್ ಮಂದಾಬ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಈ ಮಾರ್ಗ ಯೆಮನ್ ಸಮೀಪದಲ್ಲಿದ್ದು ದೇಶದ ಬಹುಭಾಗವನ್ನ ಹೌತಿ ಬಣ ಇದನ್ನ ನಿಯಂತ್ರಣ ಮಾಡುತ್ತೆ. ಹೌತಿಗಳು ಈ ಮಾರ್ಗವನ್ನ ಏನಾದ್ರೂ ನಿರ್ಬಂಧಿಸಿದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಿಕ್ಕಟ್ಟು ಉಂಟಾಗಬಹುದು. ಬಾಬ್ ಅಲ್ ಮಂದಾಬ್ ಜಲಸಂಧಿ ಕೆಂಪು ಸಮುದ್ರವನ್ನ ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತೆ. ಚೀನಾದ ಸ್ಮಾರ್ಟ್ ಫೋನ್ಗಳು, ಭಾರತೀಯ ಮಸಾಲೆಗಳು ಮತ್ತೆ ಗಲ್ಫ್ ಕಚ್ಚಾ ತೈಲ, ಏಷ್ಯಾದಿಂದ ಯುರೋಪ್ಗೆ ಸಾಗುವಂತ ಬಹುತೇಕ ವಸ್ತುಗಳು ಈ ಮಾರ್ಗದ ಮೂಲಕನೇ ಸಾಗ್ತವೆ. ಈ ಮಾರ್ಗ ಏನಾದ್ರೂ ಮುಚ್ಚಿದ್ರೆ ಹಡಗುಗಳು ಆಫ್ರಿಕಾವನ್ನ ಸುತ್ತುವರೆದು ಪ್ರಯಾಣ ಮಾಡಬೇಕಾಗತ್ತೆ. ಅನಿಲ ಪೈಪ್ಲೈನ್ಗಳ ಮೇಲಿನ ಒಂದು ಪರಿಣಾಮವನ್ನ ಇಲ್ಲಿ ಊಹೆ ಮಾಡೋದು ಕಷ್ಟ. ಇರಾನ್ ಹೌತಿಗಳ ಪ್ರಮುಖ ಪಾಲುದಾರ. ಹೌತಿಗಳು ಇಸ್ರೇಲ್ ಮತ್ತೆ ಅಮೆರಿಕ ಇಬ್ಬರ ವಿರೋಧಿಗಳು. ಹಾಗಿದ್ರೂ ಇರಾನ್ ಗಂಭೀರ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹೌತಿಗಳು ಮುಂದೆ ಬಂದಿಲ್ವಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಹಿಜ್ಬುಲ್ಲಾ ಕೂಡ ಪ್ರತಿರೋಧದ ಒಕ್ಕೂಟದ ಭಾಗ ಆಗಿದೆ. ಇರಾನ್ ಮೇಲೆ ದಾಳಿ ನಡೆದ ನಂತರ ಹಿಜ್ಬುಲ್ಲಾ ಯುದ್ಧಕ್ಕೆ ರೆಡಿಯಾಗಿದೆ. ಇಸ್ರೇಲ್ ಮೇಲೆ ಡ್ರೋನ್ ಮತ್ತೆ ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ. ಇದುವರೆಗೆ ಸುಮಾರು 200 ಕ್ಷಿಪಣಿಗಳು ಮತ್ತೆ 20 ಡ್ರೋನ್ಗಳನ್ನ ಉಡಾಯಿಸಲಾಗಿದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಲೆಬನಾನ್ನಲ್ಲಿ ದಾಳಿ ನಡೆಸಿ 600ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿದೆ. ಹಿಜ್ಬುಲ್ಲಾ ಇರಾನ್ನ ಸೈದ್ಧಾಂತಿಕ ಮಗು. ಅದು ಇರಾನ್ನ ಸರ್ವೋಚ್ಚ ನಾಯಕರನ್ನ ತನ್ನ ಧಾರ್ಮಿಕ ನಾಯಕ ಅಂತ ಪರಿಗಣಿಸುತ್ತೆ. ಆದ್ರೆ ಹೌತಿ ಬಣದ ವಿಷಯದಲ್ಲಿ ಇದೇ ಸಂಬಂಧ ಅನ್ವಯಿಸೋದಿಲ್ಲ. ಹೌತಿಗಳು ಶಿಯಾ ಸಮುದಾಯದವರೇ ಆಗಿದ್ರು ಇರಾನ್ನ ಶಿಯಾ ಪರಂಪರೆಯೊಂದಿಗೆ ಅವ್ರ ಸಂಬಂಧ ವಿಭಿನ್ನವಾಗಿದೆ. ಹೌತಿಗಳು ಇರಾನ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಇಲ್ಲಿ ಮುಖ್ಯವಾಗಿ ತಂತ್ರಾತ್ಮಕ ಕಾರಣಗಳಿಂದ. ಹೌತಿಗಳಿಗೆ ತಮ್ಮ ಶಕ್ತಿಯನ್ನ ವಿಸ್ತರಿಸೋದಕ್ಕೆ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತೆ ಹಣದ ಅವಶ್ಯಕತೆ ಇತ್ತು. ಇರಾನ್ ಕೂಡ ತನ್ನ ಪ್ರಾದೇಶಿಕ ಪ್ರಭಾವವನ್ನು ವಿಸ್ತರಿಸೋದಕ್ಕೆ ಹೌತಿಗಳೊಂದಿಗೆ ಕೈ ಜೋಡಿಸ್ತು. 2014ರಲ್ಲಿ ಹೌತಿಗಳು ಯೆಮನ್ ರಾಜಧಾನಿ ಸನಾವನ್ನ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದಾಗ ಇರಾನ್ ಅದನ್ನ ವಿರೋಧ ಮಾಡಿತು. ಸೌದಿ ಅರೇಬಿಯಾವನ್ನ ಕೆರಳಿಸುವಂತ ಒಂದು ಸಾಧ್ಯತೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿತು. ಆದ್ರೂ ಹೌತಿಗಳು ಇರಾನ್ ಮಾತನ್ನ ಕಡೆಗಣಿಸಿ ಸನಾವನ್ನ ವಶಪಡಿಸಿಕೊಂಡ್ರು. ಇರಾನ್ ಪರವಾಗಿ ನೇರವಾಗಿ ಯುದ್ಧಕ್ಕಿಳಿದ್ರೆ ತಮ್ಮ ಆಡಳಿತ ಅಪಾಯಕ್ಕೆ ಸಿಲುಕಬಹುದು ಅನ್ನೋ ಒಂದು ಭಯ ಕೂಡ ಹೌತಿಗಳಿಗಿದೆ. 2022ರಿಂದ ಸೌದಿ ಅರೇಬಿಯಾ ಮತ್ತೆ ಹೌತಿ ಬಣದ ನಡುವೆ ದುರ್ಬಲ ಶಾಂತಿ ಅಸ್ತಿತ್ವದಲ್ಲಿದೆ. ಹೌತಿಗಳಿಗೆ ತಮ್ಮ ಆಡಳಿತವನ್ನ ನಿರ್ವಹಿಸೋದಕ್ಕೆ ಆರ್ಥಿಕ ನೆರವು ಅಗತ್ಯ ಇದೆ. ಮತ್ತೆ ಈ ನೆರವು ಸೌದಿ ಅರೇಬಿಯಾದಿಂದ ಬರುತ್ತೆ. ಇರಾನ್ ಪರವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಿದ್ರೆ ಸೌದಿ ಅರೇಬಿಯಾ ಬಾಂಬ್ ದಾಳಿಗಳನ್ನ ಆರಂಭ ಮಾಡಬಹುದು ಅನ್ನೋ ಒಂದು ಆತಂಕ ಹೌತಿಗಳಲ್ಲಿದೆ. 2024 ಮತ್ತೆ 2025ರಲ್ಲಿ ಅಮೆರಿಕ ನಡೆಸಿದಂತಹ ದಾಳಿಗಳಿಂದ ಹೌತಿಗಳ ಸೈನಿಕ ಸಾಮರ್ಥ್ಯಕ್ಕೆ ದೊಡ್ಡ ಹಾನಿಯಾಗಿದೆ. 2025ರ ಅಕ್ಟೋಬರ್ನಲ್ಲಿ ತಮ್ಮ ಮಿಲಿಟರಿ ಮುಖ್ಯಸ್ಥ ಮೊಹಮ್ಮದ್ ಅಲ್ ಕರೀಂ ಅಲ್ ಘಮರಿ ಇಸ್ರೇಲಿ ದಾಳಿಯಲ್ಲಿ ಮೃತಪಟ್ಟಿರೋದನ್ನ ಹೌತಿಗಳೇ ಒಪ್ಕೊಂಡಿದ್ದಾರೆ. ಹೌತಿಗಳು ಸಂಪೂರ್ಣವಾಗಿ ಇರಾನ್ ಮೇಲೇನೆ ಅವಲಂಬಿತ ಆಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಅವರು ಯೆಮನ್ನಲ್ಲಿ ಕಾನೂನು ಬದ್ಧತೆಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಮಕ್ಕಳು ಪೋಷಣೆಯ ಕೊರತೆಯಿಂದ ಬಳಲ್ತಾ ಇರುವಂತಹ ಯೆಮನ್ನಲ್ಲಿ ಹೌತಿಗಳು ಆಡಳಿತದ ಮಾನ್ಯತೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇರಾನ್ ಪರವಾಗಿ ಯುದ್ಧಕ್ಕಿಳಿದ್ರೆ ಅಮೆರಿಕ, ಇಸ್ರೇಲ್ ಮತ್ತೆ ಸೌದಿ ಅರೇಬಿಯಾ 3 ದಿಕ್ಕಿನಿಂದ ದಾಳಿಯನ್ನ ನಡೆಸಬಹುದು. ಇದು ಹೌತಿ ಬಣದ ಅಸ್ತಿತ್ವಕ್ಕೆ ಅಪಾಯಕಾರಿಯಾಗಬಹುದು. ಇರಾನ್ ತಾನೇ ಬಿಕ್ಕಟ್ನಲ್ಲಿ ಇರೋದ್ರಿಂದ ಹೌತಿಗಳಿಗೆ ಮುಂದುವರೆದಂತ ಒಂದು ಬೆಂಬಲ ನೀಡೋದು ಕಷ್ಟಕರ ಆಗಿದೆ. ಇಂತಹ ಸಂದರ್ಭದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಸಂಪೂರ್ಣವಾಗಿ ಬಳಸಿಬಿಟ್ರೆ ಭವಿಷ್ಯದಲ್ಲಿ ರಕ್ಷಣೆಗೆ ಏನೂ ಉಳಿಯದಂತ ಒಂದು ಸ್ಥಿತಿ ಉಂಟಾಗಬಹುದು ಅನ್ನೋ ಒಂದು ಭಯ ಕೂಡ ಹೌತಿಗಳಲ್ಲಿದೆ. ಕೆಂಪು ಸಮುದ್ರ ಚೀನಾಕ್ಕೆ ಅತ್ಯಂತ ಪ್ರಮುಖ ಮಾರ್ಗ ಆಗಿದೆ. ಈ ಮಾರ್ಗ ಏನಾದ್ರೂ ಮುಚ್ಚಿದ್ರೆ ಚೀನಾದ ಹಡಗುಗಳು ಆಫ್ರಿಕಾವನ್ನ ಸುತ್ತುವರೆದು ಸಾಗಬೇಕಾಗತ್ತೆ. ಇದು ಚೀನಾಗೂ ಆರ್ಥಿಕ ಹೊಡೆತವನ್ನ ನೀಡಬಹುದು. ಹಾಗೆ ಇತ್ತೀಚಿನ ವರದಿಗಳ ಪ್ರಕಾರ ಹೌತಿಗಳು ಶಸ್ತ್ರಾಸ್ತ್ರಗಳಿಗಾಗಿ ಇರಾನ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡಿದ್ದು ಚೀನಾದಿಂದ ಡ್ರೋನ್ ಘಟಕಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೌತಿಗಳು ಈ ಒಂದು ಯುದ್ಧದಿಂದ ಸಂಪೂರ್ಣವಾಗಿ ದೂರ ಇರ್ತಾರ? ಇಲ್ಲಿ ವಿಶ್ಲೇಷಕರ ಪ್ರಕಾರ ಹೌತಿಗಳು ಮೌನವಾಗಿದ್ರು ತಯಾರಿಯಲ್ಲಿ ನಿರತರಾಗಿದ್ದಾರೆ. ಉತ್ತರ ಯೆಮನ್ನಲ್ಲಿ ಕ್ಷಿಪಣಿ ಉಡಾವಣಾ ವ್ಯವಸ್ಥೆಗಳು, ಡ್ರೋನ್ ಘಟಕಗಳು ಮತ್ತೆ ಸೈನಿಕ ಪಡೆಗಳನ್ನ ನಿಯೋಜಿಸಲಾಗ್ತಾ ಇದೆ. ಅವರು ಸುರಂಗಗಳು ಮತ್ತೆ ಬಂಕರ್ಗಳನ್ನ ನಿರ್ಮಿಸ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಎಲ್ಲಾ ಸಾಮರ್ಥ್ಯಗಳನ್ನ ಒಂದೇ ಬಾರಿ ಬಳಸದೇ ಇರೋದಕ್ಕೆ ಇರಾನ್ನ ಒಪ್ಪಿಗೆಯೊಂದಿಗೆ ಈ ಒಂದು ತಂತ್ರವನ್ನ ಅನುಸರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಯುದ್ಧದಲ್ಲಿ IRGC ನಂತರ ಹೌತಿಗಳು ಇರಾನ್ನ ಪ್ರಮುಖ ಅಸ್ತ್ರ ಆಗಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋದ್ರಿಂದ ಇರಾನ್ ತನ್ನ ತಂತ್ರಾತ್ಮಕ ಉದ್ದೇಶವನ್ನ ಇಲ್ಲಿ ಸಾಧಿಸಬಹುದು. ಆದ್ರೆ ಕೆಂಪು ಸಮುದ್ರ ಮಾರ್ಗ ಕೂಡ ಮುಚ್ಚಿದ್ರೆ
ಜಾಗತಿಕ ತೈಲ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಳ್ಳುತ್ತೆ. ಇರಾನ್ ನೇರ ಸೈನಿಕ ಆಕ್ರಮಣದಂಥ ಗಂಭೀರ ಬೆದರಿಕೆಗಳನ್ನು ಎದುರಿಸಿದ್ರೆ ಮಾತ್ರನೇ ಈ ಮಾರ್ಗವನ್ನು ಕೂಡ ಬಳಸುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಹೌತಿಗಳು ಮೌನವಾಗಿದ್ದಾರೆ, ಆದರೆ ಅವರು ಸದ್ದಿಲ್ಲದೇನೆ ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ. ಅಗತ್ಯ ಇದ್ದಾಗ ಮಾತ್ರನೇ ನಾವು ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅಂತ ಹೌತಿ ನಾಯಕ ಅಬ್ದುಲ್ ಮಲಿಕ್ ಅಲ್ ಹೌತಿ ಹೇಳಿದ್ದಾರೆ. ಹೌತಿಗಳು ಈಗ ಮೌನವಾಗಿರೋದನ್ನ ಗಮನಿಸ್ತಾ ಇದ್ರೆ ಇರಾನ್ಗೆ ಅವ್ರ ಅಗತ್ಯ ಇನ್ನೂ ಕೂಡ ಎದುರಾಗಿಲ್ಲ ಅನ್ನೋಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.